ಎಲ್ರಿಗೂ ನಮಸ್ಕಾರ. ಪ್ರೇಮಾನಂದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸೋಷಿಯಲ್ ಸ್ಟಡೀಸ್ ಸಮಾಜ ವಿಜ್ಞಾನದ ಒಂದು ಮಾಕ್ ಟೆಸ್ಟನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದರ ಮುಂಚಿನ ವಿಡಿಯೋನ ನಾನು ಆಲ್ರೆಡಿ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ವಿಡಿಯೋನ ನೋಡಿಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಂಬನ್ನಿ. ಸೊ ಕನ್ನಡ, ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸ್ ಆ ಒಂದು ವಿಡಿಯೋದ ಮುಂದುವರೆದ ಭಾಗ ಇದಾಗಿರುತ್ತೆ. ಸೊ 60 ಪ್ರಶ್ನೋತ್ತರಗಳನ್ನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನೋಡ್ಕೊಂಬರೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಿನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ನಾನು ನಿನ್ನೆ ಹೇಳಿದೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 60 ಕ್ವೆಶನ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಂತ. ಸೊ ಇದೇ ಆ ವಿಡಿಯೋ ಆಗಿರುತ್ತೆ. ಆ್ಯಂಡ್ ನೋಡಿ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಇದೆ. ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಸಾಮಾನ್ಯವಾಗಿ ಹರಪ್ಪದ ನಗರಗಳು 2 ಭಾಗಗಳಾಗಿರುತ್ತವೆ. ಆದರೆ ಕೆಳಗಿನ ಯಾವ ಹರಪ್ಪ ತಾಣವು ಕೋಟೆ, ಮಧ್ಯನಗರ ಮತ್ತು ಕೆಳನಗರ ಎಂದು 3 ವಿಭಾಗಗಳಾಗಿ ವಿಂಗಡಿಸಲ್ಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾನು ಪದೇ ಪದೇ ಆಪ್ಷನ್ಸ್ನ ಓದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಆನ್ಸರ್ನ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ ಆಪ್ಷನ್ 3 ಧೋಲವೀರ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಧೋಲವೀರ ಏನಾಗಿದೆ ಅಂತ ಹೇಳಿದ್ರೆ ಕೋಟೆ, ಮಧ್ಯನಗರ ಮತ್ತು ಕೆಳನಗರ ಅಂತ ಹೇಳಿ 3 ಭಾಗಗಳಾಗಿ ಡಿವೈಡ್ ಮಾಡಿರುವಂಥದ್ದು. ಸೊ ಧೋಲವೀರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇದು ಸ್ಟೇಟ್ಮೆಂಟ್ಸ್ ಆಗಿರುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ನೋಡಿ, ಅಶೋಕನ ಧರ್ಮಕ್ಕೆ ಸಂಬಂಧಿಸಿದಂತೆ ಪ್ರತಿಪಾದನೆ. ಸೊ ಏನು ಎ ಮತ್ತು ಆರ್ ಅನ್ನೋದು ಅದನ್ನು ನಾವು ಪರಿಗಣಿಸಬೇಕಾಗುತ್ತೆ. ಸೊ ಎ ಅನ್ನೋದು ಪ್ರತಿಪಾದನೆ ಆಗಿರುತ್ತೆ, ಆರ್ ಅನ್ನೋದು ಕಾರಣ ಆಗಿರುತ್ತೆ. ಓಕೆನಾ? ಸೊ ಪ್ರತಿಪಾದನೆ ಏನು ಕೊಟ್ಟಿದ್ದಾರೆ, ಅಶೋಕನು ತನ್ನ ಧರ್ಮಕ್ಕಾಗಿ ಯಾವುದೇ ಪುರೋಹಿತರನ್ನ ನೇಮಿಸಲಿಲ್ಲ ಅಥವಾ ದೇವಾಲಯಗಳನ್ನು ನಿರ್ಮಿಸಲಿಲ್ಲ. ಸೊ ಅದಕ್ಕೆ ಕಾರಣ ಏನು, ಅವನ ಧರ್ಮವು ಒಂದು ಧರ್ಮವಾಗಿರಲಿಲ್ಲ, ಆದರೆ ಬೌದ್ಧ ಧರ್ಮದಿಂದ ಪ್ರೇರಿತವಾದ ನೈತಿಕ ನೀತಿ ಸಂಹಿತೆಯಾಗಿತ್ತು ಅನ್ನೋದು. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ. ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎನೇ ಕರೆಕ್ಟ್ ಆಗಿದೆ. ಸೊ ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ. ಸೊ ಇದು 2 ಸ್ಟೇಟ್ಮೆಂಟ್ಸು ಪ್ರತಿಪಾದನೆ ಮತ್ತು ಕಾರಣ ಕರೆಕ್ಟ್ ಆಗಿದೆ. ಆರ್ ಏನಿದೆ ಇದರ ಒಂದು ಕರೆಕ್ಟ್ ಆಗಿರ್ತಕ್ಕಂತಹ ವಿವರಣೆ ಅಂತ. ಸೊ ಆಪ್ಷನ್ ಎ. ನೆಕ್ಸ್ಟು, ಚೋಳರ ಗ್ರಾಮ ಆಡಳಿತದ ಬಗ್ಗೆ ಯಾವ ಶಾಸನದಲ್ಲಿ ಪ್ರಮುಖವಾಗಿ ವಿವರಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಚೋಳರ ಒಂದು ಗ್ರಾಮ ಆಡಳಿತ ಅಂತ ಬಂದಾಗ ಆಪ್ಷನ್ ಬಿ, ಉತ್ತರ ಮೇರೂರು ಶಾಸನದಲ್ಲಿ ಇವರ ಒಂದು ಆಡಳಿತದ ಬಗ್ಗೆ ಪ್ರಮುಖವಾಗಿ ವಿವರಿಸಿರುವಂಥದ್ದು. ಸೊ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಬಸವಣ್ಣನವರ ನೇತೃತ್ವದ ಕರ್ನಾಟಕದ ವಚನ ಚಳುವಳಿಯು ಇದನ್ನು ಪ್ರಶ್ನಿಸಿತು. ಸೊ ವಚನ ಚಳುವಳಿ ಯಾರ ನೇತೃತ್ವದಲ್ಲಿ ಆಗಿರುವಂಥದ್ದು, ಬಸವಣ್ಣನವರ ನೇತೃತ್ವದಲ್ಲಿ. ಸೊ ಆ ಒಂದು ಚಳುವಳಿಯಲ್ಲಿ ಯಾವುದ್ರ ಬಗ್ಗೆ ಕ್ವೆಶನ್ ರೈಸ್ ಮಾಡ್ತಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ, ಜಾತಿ ವ್ಯವಸ್ಥೆ ಮತ್ತು ಆಚರಣೆಗಳ ಬಗ್ಗೆ, ದ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ರಿಚುವಲ್ಸ್ ಬಗ್ಗೆ ಕೇಳ್ತಾರೆ. ಸೊ ಕ್ವೆಶನ್ ಮಾಡ್ತಾರೆ. ಸೊ ಆಪ್ಷನ್ ಬಿ. ನೆಕ್ಸ್ಟು, ಮೊಘಲ್ ಆಡಳಿತದಲ್ಲಿ ಮನ್ಸಬ್ದಾರನ ಶ್ರೇಣಿ ಮತ್ತು ವೇತನವನ್ನು ಈ ಸಂಖ್ಯಾತ್ಮಕ ಮೌಲ್ಯದಿಂದ ನಿರ್ಧರಿಸಲಾಗುತ್ತಿತ್ತು ಅಂತ ಕೇಳಿದ್ದಾರೆ. ಸೊ ಯಾವುದ್ರ ಮುಖಾಂತರ ಮೆಷರ್ ಮಾಡ್ತಾ ಇದ್ರು ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ ಎ, ಜಾತ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು 96ನೇ ಒಂದು ಪ್ರಶ್ನೆ, ಜಾತಿ ಸಮಾನತೆಯನ್ನು ಪ್ರಚಾರ ಮಾಡಲು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸತ್ಯಶೋಧಕ ಸಮಾಜವನ್ನು ಯಾರು ಸ್ಥಾಪನೆ ಮಾಡ್ತಾರೆ? ಆಪ್ಷನ್ ಎ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಬಿ, ಜ್ಯೋತಿರಾವ್ ಫುಲೆ. ಆಪ್ಷನ್ ಬಿ, ಇ ವಿ ರಾಮಸ್ವಾಮಿ ನಾಯ್ಕರ್. ಸೊ ಆಪ್ಷನ್ ಡಿ, ಶ್ರೀ ನಾರಾಯಣ ಗುರು ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಪ್ಷನ್ ಬಿ, ಜ್ಯೋತಿರಾವ್ ಬಾಪುಲೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ? 1875 73 1873 ಸತ್ಯಶೋಧಕ ಸಮಾಜವನ್ನು ಯಾರು, ಜ್ಯೋತಿ ಬಾಪುಲೆ ಅವರು ಮಾಡುವಂಥದ್ದು. ನೆಕ್ಸ್ಟು, ಥಾಮಸ್ ಮನ್ರೋ ಪರಿಚಯಿಸಿದ ರೈತವಾರಿ ಪದ್ಧತಿಯು ಖಾಯಂ ಜಮೀನ್ದಾರಿ ಪದ್ಧತಿಗಿಂತ ಭಿನ್ನವಾಗಿತ್ತು ಯಾಕೆ ಅಂತ ಕೇಳಿದ್ದಾರೆ. ಸೊ ಥಾಮಸ್ ಮನ್ರೋ ಪರಿಚಯಿಸಿದ್ದು ರೈತವಾರಿ ಪದ್ಧತಿ. ಸೊ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಪರಿಚಯ ಮಾಡಿದ್ದು ಯಾರು ಹಾಗಾದರೆ? ಸೊ ಇದು ನಿಮಗೆ ಕ್ವೆಶನ್ ಆಯಿತಾ, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಯಾರು ಮಾಡಿದ್ರು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, ಇದು ಕಂದಾಯ ಒಪ್ಪಂದವನ್ನು ನೇರವಾಗಿ ರೈತರ ಜೊತೆಗೆ ಮಾಡ್ಕೊಳ್ತಾ ಇದ್ರು. ಸೊ ಹಾಗಾಗಿ ಇದು ಖಾಯಂ ಜಮೀನ್ದಾರಿ ಪದ್ಧತಿಗಿಂತ ರೈತವಾರಿ ಪದ್ಧತಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು 98ನೇ ಪ್ರಶ್ನೆ ನೋಡಿ, ಇಲ್ಲಿ ಭಾರತೀಯ ರಾಷ್ಟ್ರೀಯ ಚಳುವಳಿಯ ಈ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಕಾಲಾನುಕ್ರಮದಲ್ಲಿ ನಾವು ಜೋಡಿಸಬೇಕಾಗುತ್ತೆ. ಸೊ ಫಸ್ಟು ರೌಲತ್ ಕಾಯ್ದೆ, ಚಂಪಾರಣ್ ಸತ್ಯಾಗ್ರಹ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅಸಹಕಾರ ಚಳುವಳಿ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ, ಯಾವುದು ಬರುತ್ತೆ ಫಸ್ಟು ಅಂತ ಹೇಳಿದ್ರೆ? ಸೊ ನಾನು ಫಸ್ಟ್ ಆನ್ಸರ್ನ ಹೇಳಿ ಆಮೇಲೆ ನಾನು ಡೇಟ್ ಹೇಳ್ತಾ ಹೋಗ್ತೀನಿ ನಿಮಗೆ. ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ ಆಯಿತಾ.
ಸೊ ಇಲ್ಲಿ ಫಸ್ಟು ಬರೋದು ಚಂಪಾರಣ್ ಸತ್ಯಾಗ್ರಹ ಬರುತ್ತೆ ಆಯ್ತಾ. ಸೊ ಚಂಪಾರಣ್ ಸತ್ಯಾಗ್ರಹ ಬರೋದು 1970ನಲ್ಲಿ. ಆ್ಯಂಡ್ ನೆಕ್ಸ್ಟು ಒಂದು ರೌಲತ್ ಕಾಯ್ದೆ ಬರೋದು 1990ನಲ್ಲಿ. ಆ್ಯಂಡ್ ನೆಕ್ಸ್ಟು ಬರುತ್ತೆ ಥರ್ಡ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13ನೇ ತಾರೀಕು ಆಯ್ತಾ. ಏನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಅಸಹಕಾರ ಚಳುವಳಿ ಬಂದ್ಬಿಟ್ಟು 1920. ಸೊ ಓಕೆನಾ. ಸೊ ಇದು ಆರ್ಡರ್ ವೈಸ್. ಫಸ್ಟು ರೌಲತ್ ಕಾಯ್ದೆ, ಅದಾದಮೇಲೆ ಫಸ್ಟು ಚಂಪಾರಣ್ ಸತ್ಯಾಗ್ರಹ, ಅದಾದಮೇಲೆ ರೌಲತ್ ಕಾಯ್ದೆ, ಅದಾದಮೇಲೆ ಜಲಿಯನ್ ವಾಲಾಬಾಗ್, ಲಾಸ್ಟಲ್ಲಿ ಅಸಹಕಾರ ಸತ್ಯಾಗ್ರಹ ಬರುತ್ತೆ. ಸೊ ಆಪ್ಷನ್ ಏನು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅನ್ನುವಂತಹ ಒಂದು ಘೋಷಣೆಯನ್ನ ಯಾವ ಚಳುವಳಿಯ ಸಮಯದಲ್ಲಿ ನೀಡಿದ್ರು ಅಂತ ಕೇಳಿದ್ದಾರೆ. ಕಾನೂನು ಭಂಗ ಚಳುವಳಿ, ಅಸಹಕಾರ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ, ಖಿಲಾಫತ್ ಚಳುವಳಿ ಅಂತ. ಸೊ ಯಾವ ಸಂದರ್ಭದಲ್ಲಿ ಮಾಡು ಇಲ್ಲವೇ ಮಡಿ ಅಂತಕ್ಕಂತಹ ಒಂದು ಘೋಷಣೆಯನ್ನ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಅಂತ ಹೇಳಿದ್ರೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ. ಕ್ವಿಟ್ ಇಂಡಿಯಾ ಚಳುವಳಿ 1942 ಅಲ್ಲಿ ಆಗುತ್ತಲ್ವಾ. ಸೊ ಆ ಸಂದರ್ಭದಲ್ಲಿ ಅವರು ಮಾಡು ಇಲ್ಲವೇ ಮಡಿ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ. ನೆಕ್ಸ್ಟ್, ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳು ಮತ್ತು ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಉದಾಹರಣೆಗಳಾಗಿವೆ. ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳು ಯಾವ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಉದಾಹರಣೆಗಳು ಅಂತ ಕೇಳಿದ್ದಾರೆ. ಸೊ ಇದು ಬಂದ್ಬಿಟ್ಟು ವೇಸರ ಶೈಲಿ. ಸೊ ವೇಸರ ಶೈಲಿಯಲ್ಲಿ ಇರುವಂಥದ್ದು ಇದು. ಸೊ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಕೆಳಗಿನ ಯಾವ ಗ್ರಹವು ಅತ್ಯಂತ ಕಡಿಮೆ ಅವಧಿಯ ದಿನವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ ಜುಪಿಟರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ, ಅಥವಾ ಗುರು ಗ್ರಹ ಅನ್ನೋದು ಆನ್ಸರ್, ಆಪ್ಷನ್ ಸಿ. ನೆಕ್ಸ್ಟು, ಜೂನ್ 21ರಂದು ಸೂರ್ಯನ ಕಿರಣಗಳು ನೇರವಾಗಿ ಇದರ ಮೇಲೆ ಬೀಳುತ್ತೆ. ಸೊ ಆನ್ 21st June ದ ಸನ್ಸ್ ರೇಸ್ ಫಾಲ್ ವರ್ಟಿಕಲಿ ಆನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುತ್ತೆ. ಯಾವಾಗ? ಜೂನ್ 21ನೇ ತಾರೀಕಿನಂದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಾತಾವರಣದ ಪದರಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳಿದ್ದಾರೆ. ಯಾವ ಜೋಡಿ ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಪ್ರಶ್ನೆಗೆ ಆಪ್ಷನ್ ಡಿ ಥರ್ಮೋಸ್ಪಿಯರ್ ಜೆಟ್ ವಿಮಾನಗಳ ಹಾರಾಟ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಅಂದ್ರೆ ಈ ಎರಡು ಜೋಡಿಗಳು ಇಲ್ಲಿ ಸರಿಯಾಗಿ ಮ್ಯಾಚ್ ಆಗ್ತಿಲ್ಲ ಅನ್ನೋದು. ಸೊ ಆಪ್ಷನ್ ಡಿ. ನೆಕ್ಸ್ಟ್ 104ನೇ ಒಂದು ಪ್ರಶ್ನೆ, ಪೆಸಿಫಿಕ್ ಮಹಾಸಾಗರದಲ್ಲಿರುವ ರಿಂಗ್ ಆಫ್ ಫೈರ್ ಅಂದ್ರೆ ಅಗ್ನಿ ಪರ್ವತಗಳ ಸರಪಳಿ ಇದಕ್ಕೆ ಸಂಬಂಧಿಸಿದೆ, ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು. ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು, ಅರ್ಥ್ಕ್ವೇಕ್ಸ್ ಆ್ಯಂಡ್ ವಾಲ್ಕೆನೋಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹಿಂಗಾರು ಮಳೆ ಪ್ರಮುಖವಾಗಿ ಇಲ್ಲಿ ಮಳೆ ಸುರಿಸುತ್ತವೆ. ಎಲ್ಲಿ ಹಿಂಗಾರು ಮಳೆ ಭಾರತದಲ್ಲಿ ಪ್ರಮುಖವಾಗಿ ಮಳೆಯನ್ನು ಸುರಿಸುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ತಮಿಳುನಾಡು ಮತ್ತು ಕರಾವಳಿ ಆಂಧ್ರದಲ್ಲಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನಾವು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಿದ್ದೀವಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ನೀವು ಬೇರೆ ಸಬ್ಜೆಕ್ಟ್ಗಳ ಕಡೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನೀವು ಎಷ್ಟು ಮಟ್ಟಕ್ಕೆ ತಯಾರಾಗಿದ್ದೀರಾ, ಇನ್ನೂ ಕೂಡ 2 ದಿನ ಟೈಮ್ ಇದೆ, ಅಂದರೆ ಇವತ್ತೂ ಸೇರಿಸ್ಕೊಂಡು 3 ದಿನ ಟೈಮ್ ಇದೆ ನಿಮಗೆ. ಸೊ ಕ್ವಿಕ್ಕಾಗಿ ಯಾವ್ಯಾವ ಟಾಪಿಕ್ಸ್ಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅನ್ನೋದನ್ನ ನೀವೇ ಅನಲೈಸ್ ಮಾಡಿಕೊಂಡು ಟೈಮ್ನ ಉಳಿದಿರೋಂಥ ಕಡಿಮೆ ಟೈಮ್ನ ಸ್ವಲ್ಪ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಬೇಗ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ಮಣ್ಣನ್ನು ರೇಗೂರ್ ಮಣ್ಣು ಎಂದು ಕರೆಯಲಾಗುತ್ತದೆ ಮತ್ತು ಇದು ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಸೊ 106ನೇ ಒಂದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಿರ್ಬೋದು? ಸೊ ಇಲ್ಲಿ ರೇಗೂರ್ ಮಣ್ಣು ಅದ್ರ ಬಗ್ಗೆ ಪರಿಚಯ ಇಲ್ಲ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಹೇಳಿದ್ರೆ, ಸೊ ಹತ್ತಿ ಬೆಳೆ ಅಂತ ಬಂದಾಗ್ಲಾದ್ರೂ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ಹತ್ತಿ ಬೆಳೆಗೆ ಸೂಕ್ತವಾಗಿರ್ತಕ್ಕಂಥದ್ದು ಆಬ್ವಿಯಸ್ಲಿ ಬ್ಲ್ಯಾಕ್ ಸಾಯಿಲ್ ಅಂದ್ರೆ ಕಪ್ಪು ಮಣ್ಣು, ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಇಲ್ಲಿ ಸಂಧಿಸುತ್ತದೆ. ದ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ದ ಈಸ್ಟರ್ನ್ ಘಾಟ್ಸ್ ಮೀಟ್ ಅಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಎಲ್ಲಿ ಸಂಧಿಸುತ್ತೆ, ಅದನ್ನು ಏನಂತ ಹೇಳಿ ಕರಿತೀವಿ ಅಂತ? ಆಬ್ವಿಯಸ್ಲಿ ಆಪ್ಷನ್ ಬಿ ನೀಲಗಿರಿ ಬೆಟ್ಟಗಳು ಅಂತ ಹೇಳಿ ಕರಿತೀವಿ. ಸೊ ನೀಲಗಿರಿ ಹಿಲ್ಸ್ ಅಲ್ಲಿ ಸಂಧಿಸುವಂಥದ್ದು. ಮುಂದಿನ ಪ್ರಶ್ನೆ, ಚಿನ್ನದ ನಾರು ಎಂದು ಇದನ್ನ ಕರೀತಾರೆ. ಸೊ ಗೋಲ್ಡನ್ ಫೈಬರ್ ರೆಫರ್ಸ್ ಟು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ. ಯಾವುದನ್ನ ಚಿನ್ನದ ನಾರು ಅಂತ ಹೇಳಿ ಕರೀತಾರೆ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ ಸಿ ಜೂಟ್ ಅಥವಾ ಸೆಣಬು ಅಂತ ನಾವು ಹೇಳ್ತೀವಿ, ಅದನ್ನು ನಾವು ಚಿನ್ನದ ನಾರು ಅಥವಾ ಗೋಲ್ಡನ್ ಫೈಬರ್ ಅಂತ ಹೇಳಿ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ, ಭಾರತೀಯ ಕಾಲಮಾನದ ಬಗ್ಗೆ ಈ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ IST. ಸೊ ಇದರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಯಾವ್ದು ಕರೆಕ್ಟ್ ಅಂತ ನಾವು ಹೇಳಬೇಕಾಗುತ್ತೆ ಆಯ್ತಾ. ಮೊದಲನೇದು ಏನು ಕೊಟ್ಟಿದ್ದಾರೆ, ಇದು 82 ಡಿಗ್ರಿ ಪೂರ್ವ ರೇಖಾಂಶವನ್ನು ಆಧರಿಸಿದೆ. ಎರಡನೇದು ಇದು ಮಿರ್ಜಾಪುರ್ ಅಂದ್ರೆ ಅಲಹಾಬಾದ್ ಹತ್ರ ಮೂಲಕ ಹಾದು ಹೋಗುತ್ತೆ. ಇದು GMTಗಿಂತ 5 ಗಂಟೆ 30 ನಿಮಿಷ ಮುಂದಿದೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ? ಆಪ್ಷನ್ ಡಿ 1, 2 and 3 ಅನ್ನೋದು ಸರಿಯಾದ ಆನ್ಸರ್ ಆಗಿದೆ. 1, 2, 3 ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಆಪ್ಷನ್ ಡಿ ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಯಾವ ಕೈಗಾರಿಕೆಯನ್ನ ಸನ್ರೈಸ್ ಇಂಡಸ್ಟ್ರಿ ಅಂತ ಹೇಳಿ
ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಯಾವುದನ್ನ ಹಾಗಾದ್ರೆ ಸನ್ರೈಸ್ ಇಂಡಸ್ಟ್ರಿ ಅಂತ ಹೇಳಿ ಕರೀತಾರೆ ಅನ್ನೋದು. ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ ಮಾಹಿತಿ ತಂತ್ರಜ್ಞಾನ ಅಥವಾ IT ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ಸನ್ರೈಸ್ ಇಂಡಸ್ಟ್ರಿ ಅಂತ ಹೇಳಿ ಕರೀತಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಪೀಠಿಕೆಯನ್ನ ಯಾವ ತಿದ್ದುಪಡಿ ಕಾಯ್ದೆಯ ಮೂಲಕ ತಿದ್ದುಪಡಿ ಮಾಡಲಾಯಿತು? ಭಾರತ ಸಂವಿಧಾನದ ಪೀಠಿಕೆಯನ್ನ, ಆಯ್ತಾ, ದ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಮೆಂಡೆಡ್ ಬೈ ವಿಚ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ ಸರಿಯಾದ ಆನ್ಸರು ನೋಡಿಲಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 73ನೇ ತಿದ್ದುಪಡಿ, ಹಾಗೇನೆ 86ನೇ ತಿದ್ದುಪಡಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, 42ನೇ ತಿದ್ದುಪಡಿ ಅಥವಾ 42nd ಅಮೆಂಡ್ಮೆಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 112ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಅಂತ ಕೇಳಿದ್ದಾರೆ. ಸೊ ರೈಟ್ ಟು ಈಕ್ವಾಲಿಟಿ ಸಮಾನತೆಯ ಹಕ್ಕು, ರೈಟ್ ಟು ಪ್ರಾಪರ್ಟಿ ಆಸ್ತಿಯ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಯಿಟೇಷನ್ಸ್ ಶೋಷಣೆಯ ವಿರುದ್ಧದ ಹಕ್ಕು ಅಂತ ಕೇಳಿದ್ದಾರೆ. ಸೊ ಯಾವುದನ್ನ ಇಲ್ಲಿ ಮೂಲಭೂತ ಹಕ್ಕು ಅಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಬಿ, ರೈಟ್ ಟು ಪ್ರಾಪರ್ಟಿ ಅಂದ್ರೆ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕಿನ ತೆಗೆದು ಹಾಕಿದ್ದಾರೆ. ಸೊ ಹಾಗಾಗಿ ಮೂಲಭೂತ ಹಕ್ಕುಗಳು ಎಷ್ಟಿದೆ? 6 ಮೂಲಭೂತ ಹಕ್ಕುಗಳು ಇರೋದು. ಸೊ ಅದನ್ನ ತೆಗೆದು ಹಾಕಿರೋದ್ರಿಂದ 6, ಮುಂಚೆ ಎಷ್ಟಿತ್ತು? 7 ಇತ್ತು. ಅದನ್ನ ಕೂಡ ಏನು ಮೂಲಭೂತ ಹಕ್ಕು ಅಂತ ಕನ್ಸಿಡರ್ ಮಾಡಿದ್ರು ಮುಂಚೆ, ಬಟ್ ಇವಾಗ ಅದನ್ನ ತೆಗೆದು ಹಾಕಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ರಾಜ್ಯಸಭೆಯು ಒಂದು ಶಾಶ್ವತ ಸದನವಾಗಿದೆ, ಆದರೂ ಅದರ ಸದಸ್ಯರು ನಿವೃತ್ತರಾಗುವ ಅವಧಿ ಡ್ಯಾಶ್ ಅಂತ ಕೇಳಿದ್ದಾರೆ. ದ ರಾಜ್ಯಸಭಾ ಇಸ್ ಅ ಪರ್ಮನೆಂಟ್ ಹೌಸ್, ಹವೆವರ್ ಇಟ್ಸ್ ಮೆಂಬರ್ ರಿಟೈರ್ಡ್ ಎವ್ರಿ ಡ್ಯಾಶ್ ಅಂತ. ಸೊ ಎಷ್ಟು ವರ್ಷಗಳಿಗೆ ಒಂದ್ಸಲ ರಿಟೈರ್ಮೆಂಟ್ ತಗೊಂತಾರೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್, ಸೊ ಆಪ್ಷನ್ ಆಪ್ಷನ್ ಎ, 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ಅವ್ರು ಏನ್ ಮಾಡ್ತಾರೆ? ರಿಟೈರ್ಮೆಂಟ್ ಅನ್ನು ತಗೊಳ್ತಾರೆ ಅನ್ನೋದು ಆಪ್ಷನ್ ಎ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಯಾರು ಪರಿಚಯ ಮಾಡಿದ್ದು ಅಂತ ಹೇಳಿ. ಸೊ ಈ ಪ್ರಶ್ನೆಗೆ ನ್ಯಾಯಮೂರ್ತಿ VR ಕೃಷ್ಣಯ್ಯರ್ ಮತ್ತು PN ಭಗವತಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 115ನೇ ಪ್ರಶ್ನೆ ನೋಡಿ, ಇಲ್ಲಿ ಶಿಕ್ಷಣದ ಹಕ್ಕು, ರೈಟ್ ಟು ಎಜುಕೇಶನ್, ಈ ಕಾಯ್ದೆ ಈ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಖಾತರಿಪಡಿಸುತ್ತದೆ ಅಂತ ಕೇಳಿದ್ದಾರೆ. ದ ರೈಟ್ ಟು ಎಜುಕೇಶನ್ ಆಕ್ಟ್ ಗ್ಯಾರಂಟೀಸ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಚಿಲ್ಡ್ರನ್ ಏಜ್ಡ್ ಡ್ಯಾಶ್ ಅಂತ ಹೇಳಿ. ಸೊ ಇದು ಬಹಳ ಈಸಿ ಪ್ರಶ್ನೆ, ಯಾರು ಬೇಕಾದ್ರೂ ಆನ್ಸರ್ ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಏನು? 6 to 14 ಇಯರ್ಸ್, 6 ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಕೂಡ ಏನು ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 73ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಎಷ್ಟು ವರ್ಷ ಇದ್ರೆ ನಾವು ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ನಾವು ಎಲಿಜಿಬಲ್ ಇರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ 21 ಇಯರ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಎಷ್ಟನೇ ಕ್ವೆಶ್ಚನ್ ಅದು? 116ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ಭಾರತೀಯ ಸಂದರ್ಭದಲ್ಲಿ ಜಾತ್ಯತೀತತೆ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಏನು ಸೆಕ್ಯುಲರಿಸಮ್ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್ ಮೀನ್ಸ್ ಅಂತ ಹೇಳ್ಬಿಟ್ಟು, ಜಾತ್ಯತೀತತೆ ಅಂದ್ರೆ ಏನು ಅಂತ. ಸೊ ಆಪ್ಷನ್ ಎ ನೋಡಿ, ಇಲ್ಲಿ ರಾಜ್ಯಕ್ಕೆ ಯಾವುದೇ ಧರ್ಮವಿಲ್ಲ ಮತ್ತು ಎಲ್ಲಾ ಧರ್ಮಗಳನ್ನು ಸಮಾನಾಗಿ ಕಾಣುತ್ತದೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಜಾತ್ಯತೀತತೆ ಅಂದ್ರೆ ಆಪ್ಷನ್ ಎ. ಮುಂದಿನ ಪ್ರಶ್ನೆ, 4ನೇ ಅಂಗ ಎಂಬ ಪದವು ಇದನ್ನ ಸೂಚಿಸುತ್ತದೆ. 4ನೇ ಅಂಗ ಅಂತ ಯಾವ್ದನ್ನ ಕರಿತೀವಿ? ನಮಗೆ ಗೊತ್ತಿರೋ ಹಾಗೆ 3 ಅಂಗಗಳು, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. 4ನೇ ಅಂಗ ಯಾವುದು? ಆಬ್ವಿಯಸ್ಲಿ ಆಪ್ಷನ್ ಡಿ, ಮೀಡಿಯಾವನ್ನ ಅಥವಾ ಮಾಧ್ಯಮವನ್ನ ನಾವು 4ನೇ ಅಂಗ ಅಂತ ಹೇಳಿ ಕರಿತೀವಿ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ರಾಜ್ಯಪಾಲರನ್ನ ನೇಮಿಸುವವರು ಯಾರು ಅಂತ ಕೇಳಿದ್ದಾರೆ. ಸೊ ಹೂ ಅಪಾಯಿಂಟ್ಸ್ ದ ಗವರ್ನರ್ ಆಫ್ ಅ ಸ್ಟೇಟ್ ಇನ್ ಇಂಡಿಯಾ ಅಂತ ಯಾರು ರಾಜ್ಯಪಾಲರನ್ನ ನೇಮಿಸ್ತಾರೆ? ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ: ಚೀಫ್ ಮಿನಿಸ್ಟರ್, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪ್ರೆಸಿಡೆಂಟ್. ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ? ರಾಜ್ಯಪಾಲರನ್ನ ನೇಮಕ ಮಾಡುವಂಥದ್ದು. ಮುಂದಿನ ಪ್ರಶ್ನೆ, ಹೆಬಿಯಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ ರಿಟ್ಟನ್ನ ನ್ಯಾಯಾಲಯವು ಇದಕ್ಕಾಗಿ ನೀಡುತ್ತೆ. ಸೊ ಬಂದಿ ಪ್ರತ್ಯಕ್ಷೀಕರಣ ರಿಟ್ಟನ್ನ ಯಾವುದಕ್ಕೋಸ್ಕರ ನೀಡ್ತಾರೆ ಅನ್ನೋದು, ಆಯ್ತಾ? ಸೊ ಆಪ್ಷನ್ಸ್ನ ನೀವು ಓದ್ತಾ ಇದ್ದೀರಿ ಅಂತ ಭಾವಿಸ್ತಾ ಸರಿಯಾಗಿರ್ತಕ್ಕಂತಹ ಉತ್ತರವನ್ನ ಗೆಸ್ ಮಾಡಿದ್ದೀರಾ ಅಂತ ಅನ್ಕೊಳ್ತಾ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಬಂಧಿತ ವ್ಯಕ್ತಿಯನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ 24 hours ಒಳಗಡೆ ಏನು ಮಾಡಬೇಕು? ಬಂಧಿತ ವ್ಯಕ್ತಿಯನ್ನ ನಾವು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಬೇಕು. ಸೊ ಅದರ ಬಗ್ಗೆ ಈ ಒಂದು ರಿಟ್ಟನ್ನ ನ್ಯಾಯಾಲಯ ನೀಡುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್,
ಅಂಚಿನಲ್ಲಿರುವಿಕೆ ಎಂಬುದರ ವ್ಯಾಖ್ಯಾನವನ್ನ ಹೀಗೆ ವಿವರಿಸಬಹುದು ಅಂತ ಕೇಳಿದ್ದಾರೆ. ಸೊ ಅಂಚಿನಲ್ಲಿ ಇರುವಿಕೆ ಅನ್ನೋದನ್ನ ನಾವು ಏನಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅನ್ನೋದು ಆಪ್ಷನ್ ಬಿ ನೋಡಿ. ಇಲ್ಲಿ ಬದಿಗೆ ಅಥವಾ ಅಂಚಿಗೆ ತಳ್ಳಲ್ಪಡುವುದು ಮತ್ತು ಪ್ರಮುಖ ವಿಷಯಗಳಲ್ಲಿ ಇಲ್ಲದೆ ಇರುವುದು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯನ್ನ ನಿಷೇಧಿಸುತ್ತದೆ ಅಂತ ಕೇಳಿದರೆ. ಸೊ ಇದಕ್ಕೆ ಆರ್ಟಿಕಲ್ 14, ಆರ್ಟಿಕಲ್ 16, 17, 18 ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು? ಹಾಗಾದರೆ ಈ ಪ್ರಶ್ನೆಗೆ ಆರ್ಟಿಕಲ್ 17 ಏನಿದೆ ಅಸ್ಪೃಶ್ಯತೆಯನ್ನ ನಿಷೇಧಿಸುತ್ತೆ. ಸೊ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಹಣಕಾಸು ಮಸೂದೆಯನ್ನ ಮನಿ ಬಿಲ್ ಇಲ್ಲಿ ಮಾತ್ರ ಮಂಡಿಸಬಹುದು, ಎಲ್ಲಿ ಮಾತ್ರ ಹಣಕಾಸು ಮಸೂದೆಯನ್ನ ಮಂಡಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಎಸ್, ಆಪ್ಷನ್ ಬಿ, ಲೋಕಸಭೆಯಲ್ಲಿ. ಸೊ ಲೋಕಸಭೆನ ಏನಂತ ಹೇಳಿ ಕರೀತಾರೆ? ಸಂಸತ್ತಿನ ಕೆಳಮನೆ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಮಾತ್ರ ಏನಾಗುತ್ತೆ ಅಂದ್ರೆ ಹಣಕಾಸು ಸಂಬಂಧಪಟ್ಟ ಮಸೂದೆಯನ್ನ ಮಂಡಿಸೋದಕ್ಕೆ ಅವಕಾಶ ಇರುವಂತದ್ದು. ಮುಂದಿನ ಪ್ರಶ್ನೆ, ಅಧಿಕಾರ ವಿಭಜನೆಯ ಪರಿಕಲ್ಪನೆಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ದ ಕಾನ್ಸೆಪ್ಟ್ ಆಫ್ ಸಪರೇಷನ್ ಆಫ್ ಪವರ್ಸ್ ಏಮ್ಸ್ ಟು ಡ್ಯಾಶ್ ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ. ಇಲ್ಲಿ ಸರ್ಕಾರದ ಯಾವುದೇ ಒಂದು ಅಂಗದಿಂದ ಅಧಿಕಾರ ದುರುಪಯೋಗವನ್ನ ತಡೆಯುವುದು ಅನ್ನೋದು. ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಐರ್ಲೆಂಡ್ ಅಥವಾ ಐರಿಷ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತೀಯ ನ್ಯಾಯಾಂಗದ ಸಂದರ್ಭದಲ್ಲಿ ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಏನು ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ. ಇಲ್ಲಿ ಕೆಳ ಹಂತದ ನ್ಯಾಯಾಲಯಗಳ ತೀರ್ಪುಗಳನ್ನ ಮರುಪರಿಶೀಲಿಸುವ ಒಂದು ಅಧಿಕಾರ, ದ ಪವರ್ ಆಫ್ ರಿವ್ಯೂ ಡಿಸಿಷನ್ಸ್ ಆಫ್ ಲೋವರ್ ಕೋರ್ಟ್ಸ್ ಅನ್ನೋದು. ಸೊ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ಭಾರತೀಯ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಕರಡು ಸಮಿತಿಯಲ್ಲಿ ಕೇಳಿರೋದು ಯಾರು ಕರಡು ಸಮಿತಿಯ ಅಧ್ಯಕ್ಷರು? ಆಪ್ಷನ್ ಸಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಆಪ್ಷನ್ ಸಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಏನು ಭಾರತೀಯ ಸಂವಿಧಾನದ ಕರಡು ಸಭೆಯ ಅಧ್ಯಕ್ಷರು ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಸಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ಸಂಪನ್ಮೂಲವಾಗಿದೆ ಅಂತ ಕೇಳಿದ್ದಾರೆ. ಸೊ ನವೀಕರಿಸಲಾಗದ ಸಂಪನ್ಮೂಲ ಯಾವುದು? ಹಾಗಾದ್ರೆ ಕಲ್ಲಿದ್ದಲು ಅಥವಾ ಕೋಲ್ ಏನು ಹೇಳ್ತೀವಿ ಅದನ್ನ ನಾವು ನವೀಕರಿಸಲಾಗದ ಸಂಪನ್ಮೂಲ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಜೀವನಾಧಾರ ಕೃಷಿಯ ಲಕ್ಷಣ ಏನು ಅಂತ ಕೇಳಿದ್ದಾರೆ. ಸೊ ಜೀವನಾಧಾರ ಕೃಷಿಯ ಲಕ್ಷಣ ಅಂತ ಬಂದಾಗ ಆಪ್ಷನ್ ಸಿ ನೋಡಿ. ಇಲ್ಲಿ ರೈತನ ಕುಟುಂಬದ ಅಗತ್ಯಗಳನ್ನ ಪೂರೈಸಲು ಮಾಡ್ತಕ್ಕಂತಹ ಒಂದು ಕೃಷಿಯನ್ನ ನಾವೇನಂತ ಹೇಳಿ ಕರಿತೀವಿ? ಜೀವನಾಧಾರ ಕೃಷಿ ಅಂತ ಹೇಳಿ ಕರೆಯುವಂಥದ್ದು. ಸೊ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಗರೀಬಿ ಹಟಾವೋ ಘೋಷಣೆಯನ್ನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ನೀಡಲಾಯಿತು ಅಂತ ಕೇಳ್ತಾರೆ. ಅದೇ ಗರೀಬಿ ಹಟಾವೋ ಅಂದ್ರೆ ಬಡತನ ನಿರ್ಮೂಲನೆ, ರಿಮೂವ್ ಪಾವರ್ಟಿ. ಸೊ ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ನೀಡ್ತಾರೆ? ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ ಸಿ, 5th ಪ್ಲಾನ್ ಅಂದ್ರೆ 5ನೇ ಪಂಚವಾರ್ಷಿಕ ಯೋಜನೆ. ಸೊ 5th ಪ್ಲಾನ್ ನಲ್ಲಿ ನೀಡುವಂಥದ್ದು. ನೆಕ್ಸ್ಟ್, ಇದು ಪೆಡಗಾಗಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು. ಸೊ ಇಲ್ಲಿ ನೋಡಿ, ಸಮಾಜ ವಿಜ್ಞಾನ ಬೋಧನೆಯು ಇದನ್ನು ಗುರಿಯಾಗಿಟ್ಟುಕೊಳ್ಳಬೇಕು. ದ ಸೋಷಿಯಲ್ ಸೈನ್ಸ್ ಟೀಚಿಂಗ್ ಶುಡ್ ಏಮ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು? 131 ಕ್ವೆಶನ್ ನಂಬರ್ 131. ಸೊ ಆಪ್ಷನ್ ಸಿ, ವಿಮರ್ಶಾತ್ಮಕ ಚಿಂತನೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸೋದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 132. ಕೆಳಗಿನವುಗಳಲ್ಲಿ ಯಾವುದು ಇತಿಹಾಸದ ಪ್ರಾಥಮಿಕ ಆಕರವಾಗಿದೆ ಅಂತ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಪ್ರೈಮರಿ ಸೋರ್ಸ್ ಆಫ್ ಹಿಸ್ಟ್ರಿ ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ, ಆ ಕಾಲಘಟ್ಟದಲ್ಲಿ ಪ್ರವಾಸಿಗನೊಬ್ಬ ಬರೆದ ದಿನಚರಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಯೋಜನಾ ವಿಧಾನ ಪ್ರಾಜೆಕ್ಟ್ ಮೆಥಡ್ ಈ ತತ್ವಶಾಸ್ತ್ರವನ್ನ ಆಧರಿಸಿದೆ. ಯಾವ ತತ್ವಶಾಸ್ತ್ರವನ್ನ ಆಧರಿಸಿದೆ ನೋಡಿ? ಇಲ್ಲಿ ಆದರ್ಶವಾದ, ಪ್ರಯೋಗವಾದ, ನಿಸರ್ಗವಾದ ಮತ್ತೆ ವಾಸ್ತವವಾದ ಅನ್ನೋದು. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನು? ಹಾಗಾದ್ರೆ ಪ್ರಯೋಗವಾದ ಅಥವಾ ಮಾಡಿಕಲಿ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟು NCF 2005 ಪ್ರಕಾರ ಸಮಾಜ ವಿಜ್ಞಾನದ ವಿಷಯವು ಇದರ ಮೇಲೆ ಕೇಂದ್ರೀಕರಿಸಬೇಕು. ಯಾವುದ್ರ ಮೇಲೆ ಸಮಾಜ ವಿಜ್ಞಾನದ ವಿಷಯವನ್ನ ಕೇಂದ್ರೀಕರಿಸಬೇಕು ಅಂತ ಹೇಳಿ? ಸೊ ಪರಿಕಲ್ಪನಾತ್ಮಕ ತಿಳುವಳಿಕೆ ಮತ್ತು ದೈನಂದಿನ ಜೀವನದೊಂದಿಗೆ ಸಂಪರ್ಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 135ನೇ ಒಂದು ಪ್ರಶ್ನೆ, ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಲಿಸಲು ಉತ್ತಮ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಟು ಟೀಚ್ ಯೂನಿಟಿ ಇನ್ ಡೈವರ್ಸಿಟಿ ದ ಬೆಸ್ಟ್ ಮೆಥಡ್ ವುಡ್ ಬಿ ಡ್ಯಾಶ್ ಅಂತ ಹೇಳ್ಬಿಟ್ಟು. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ನೋಡಿ. ವಿವಿಧ ಸಂಪ್ರದಾಯಗಳನ್ನ ಪ್ರದರ್ಶಿಸುವ ಸಾಂಸ್ಕೃತಿಕ ಉತ್ಸವವನ್ನ ಆಚರಿಸುವುದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 136ನೇ ಒಂದು ಪ್ರಶ್ನೆ, ಶಿಕ್ಷಕರೊಬ್ಬರು ಸಂಸತ್ತು ಬಗ್ಗೆ ಬೋಧಿಸಲು ಬಯಸ್ತಾರೆ. ಯಾವುದು ಅತ್ಯಂತ ಪರಿಣಾಮಕಾರಿ ತಂತ್ರವಾಗಿರುತ್ತದೆ ಅಂತ.
ಅಂದರೆ ಅ ಟೀಚರ್ ವಾಂಟ್ಸ್ ಟು ಟೀಚ್ ಅಬೌಟ್ ದ ಪಾರ್ಲಿಮೆಂಟ್ ವಿಚ್ ವುಡ್ ಬಿ ದ ಮೋಸ್ಟ್ ಎಫೆಕ್ಟಿವ್ ಸ್ಟ್ರಾಟಜಿ ಅಂತ ಹೇಳಿ ಕೇಳಿದ್ದಾರೆ. ಸಂಸತ್ನ ಬಗ್ಗೆ ಬೋಧಿಸೋದಕ್ಕೆ ಯಾವ ಮೆಥಡ್ ಈಸಿ ಅಂತ ಹೇಳಿಬಿಟ್ಟು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದು ಆಪ್ಷನ್ ಬಿ ನೋಡಿ, ಅಣಕು ಸಂಸತ್ತು ನಡೆಸುವುದು, ಕಂಡಕ್ಟಿಂಗ್ ಅ ಮಾಕ್ ಪಾರ್ಲಿಮೆಂಟ್. ಶಾಲೆಯಲ್ಲಿ ಮಕ್ಕಳನ್ನ ಬಳಸ್ಕೊಂಡು ಒಂದು ಮಾಕ್ ಪಾರ್ಲಿಮೆಂಟನ್ನು ರಚನೆ ಮಾಡೋದೇನಿದೆ, ಸೊ ಸಂಸತ್ತು ಬಗ್ಗೆ ಬೋಧನೆ ಮಾಡೋದಕ್ಕೆ ಬಹಳ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ನೆಕ್ಸ್ಟು ಮೌಲ್ಯಮಾಪನದಲ್ಲಿ ರೂಬ್ರಿಕ್ಸ್ ಇದಕ್ಕೆ ಸಹಾಯ ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ಏನು ರೂಬ್ರಿಕ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಸೊ ಆಪ್ಷನ್ ಎ, ನಿರ್ದಿಷ್ಟ ಮಾನದಂಡಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಶ್ರೇಣಿಯನ್ನ ನೀಡೋದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಸೊ ಇಂಡಕ್ಟಿವ್ ಮೆಥಡ್ ಪ್ರೊಸೀಡ್ ಫ್ರಮ್ ಡ್ಯಾಶ್ ಅಂತ, ಅಂದರೆ ಅನುಗಮನ ಪದ್ಧತಿಯು ಇಲ್ಲಿಂದ ಸಾಗುತ್ತದೆ. ಎಲ್ಲಿಂದ ಸಾಗುತ್ತೆ ಅನುಗಮನ ಪದ್ಧತಿ? ಆಪ್ಷನ್ ಬಿ, ನಿರ್ದಿಷ್ಟ ಉದಾಹರಣೆಗಳಿಂದ ಸಾಮಾನ್ಯ ನಿಯಮಗಳಿಗೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ, ಆಪ್ಷನ್ ಬಿ. ನೆಕ್ಸ್ಟು, ಇತಿಹಾಸವನ್ನು ಬೋಧಿಸುವಾಗ ಕಾಲರೇಖೆಯನ್ನು ಇದಕ್ಕಾಗಿ ಬಳಸಲಾಗುತ್ತದೆ. ಸೊ ಇತಿಹಾಸವನ್ನು ನಾವು ಬೋಧನೆ ಮಾಡಬೇಕಾದ್ರೆ ಕಾಲರೇಖೆಯನ್ನು ನಾವು ಏನಕ್ಕೋಸ್ಕರ ಬಳಸ್ತೀವಿ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ಆಪ್ಷನ್ ಬಿ, ಕಾಲಾನುಕ್ರಮದ ಪ್ರಜ್ಞೆಯನ್ನು ಬೆಳೆಸೋದಕ್ಕೋಸ್ಕರ ನಾವು ಇತಿಹಾಸವನ್ನು ಬೋಧನೆ ಮಾಡುವಾಗ ಕಾಲರೇಖೆಯನ್ನು ಬಳಸ್ತೀವಿ ಅಂತ ಹೇಳಿ. ಸೊ ನೆಕ್ಸ್ಟು, ನೈದಾನಿಕ ಮೌಲ್ಯಮಾಪನವನ್ನು ಇದಕ್ಕಾಗಿ ನಡೆಸಲಾಗುತ್ತದೆ ಅಂತ, ಅಂದರೆ ನೈದಾನಿಕ ಮೌಲ್ಯಮಾಪನ ಡಯಾಗ್ನಾಸ್ಟಿಕ್ ಇವ್ಯಾಲ್ಯೂಯೇಷನ್ ಅನ್ನು ನಾವು ಯಾವುದಕ್ಕೆ ಬಳಸ್ತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಬಿ, ಕಲಿಕೆಯ ತೊಂದರೆಗಳು ಮತ್ತು ಅಂತರವನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವು ನೈದಾನಿಕ ಮೌಲ್ಯಮಾಪನ ಅಥವಾ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಅನ್ನ ಬಳಸ್ತೀವಿ ಅಂತ ಹೇಳಿ. ಸೊ 141ನೇ ಒಂದು ಪ್ರಶ್ನೆ, ಪಠ್ಯಪುಸ್ತಕಗಳಲ್ಲಿ ಲಿಂಗ ತಾರತಮ್ಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಜೆಂಡರ್ ಸ್ಟೆರಿಯೋಟೈಪಿಂಗ್ ಇನ್ ಟೆಕ್ಸ್ಟ್ ಬುಕ್ಸ್ ಅಂತ ಕೇಳಿದ್ದಾರೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು? ಆಪ್ಷನ್ ಸಿ ನೋಡಿ, ಕೇವಲ ಮಹಿಳೆಯರು ಅಡಿಗೆ ಮಾಡುವುದು ಮತ್ತು ಪುರುಷರು ಕಚೇರಿಗೆ ಹೋಗುವುದನ್ನು ತೋರಿಸೋದು ಅದೇನಾಗುತ್ತೆ, ಲಿಂಗ ತಾರತಮ್ಯಕ್ಕೆ ಎಕ್ಸಾಂಪಲ್ ಆಗುತ್ತೆ ಅನ್ನೋದು. ಸೊ ಇಲ್ಲಿ ಏನಾಗ್ತಿದೆ, ಮಹಿಳೆಯರನ್ನ ಕೆಳಗೆ ಹಾಕ್ತಕ್ಕಂತಹ ಪ್ರಯತ್ನ, ಹಾಗೆ ಪುರುಷರನ್ನ ಮೇಲು ಅಂತ ಹೇಳುವಂತಹ ಒಂದು ಪ್ರಯತ್ನ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಭೂಗೋಳಶಾಸ್ತ್ರದಲ್ಲಿ ಕ್ಷೇತ್ರ ಭೇಟಿಯ ಪ್ರಮುಖ ವಿಧಾನವಾಗಿದೆ ಯಾಕೆ ಅಂತ ಕೇಳಿದ್ದಾರೆ. ಫೀಲ್ಡ್ ಟ್ರಿಪ್ ಇಸ್ ಅನ್ ಇಂಪಾರ್ಟೆಂಟ್ ಮೆಥಡ್ ಇನ್ ಜಿಯೋಗ್ರಫಿ ಬಿಕಾಸ್ ಡ್ಯಾಶ್ ಅಂತ. ಸೊ ಆಪ್ಷನ್ ಬಿ, ಇದು ನೇರ ವೀಕ್ಷಣೆ ಮತ್ತು ಅನುಭವಾತ್ಮಕ ಕಲಿಕೆಗೆ ಅನುವು ಮಾಡಿಕೊಡುತ್ತದೆ. ಸೊ ಹಾಗಾಗಿ ಕ್ಷೇತ್ರ ಭೇಟಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಮೆಥಡ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನ ಇದರ ಮೂಲಕ ಉತ್ತೇಜಿಸಬಹುದು ಅಂತ ಕೇಳಿದ್ದಾರೆ. ಸೊ ಕ್ರಿಟಿಕಲ್ ಥಿಂಕಿಂಗ್ ಇನ್ ಸೋಷಿಯಲ್ ಸೈನ್ಸ್ ಕ್ಯಾನ್ ಬಿ ಪ್ರಮೋಟೆಡ್ ಬೈ ಡ್ಯಾಶ್ ಅಂತ ಹೇಳಿ. ಸೊ ಆಪ್ಷನ್ ಎ ನೋಡಿ, ಇಲ್ಲಿ ಏಕೆ ಮತ್ತು ಹೇಗೆ ಎಂಬ ಮುಕ್ತ ಅಂತ್ಯದ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಭೂಪಟ ಓದುವ ಕೌಶಲಗಳು ಇವುಗಳನ್ನು ಒಳಗೊಂಡಿದೆ. ಭೂಪಟ ಅಂತ ಹೇಳಿದ್ರೆ ಮ್ಯಾಪ್ ರೀಡಿಂಗ್ ಸ್ಕಿಲ್ ಇನ್ಕ್ಲೂಡ್ಸ್ ಡ್ಯಾಶ್ ಅಂತ ಏನನ್ನ ಒಳಗೊಂಡಿದೆ ಹಾಗಾದ್ರೆ? ಆಪ್ಷನ್ ಬಿ, ಪ್ರಮಾಣ, ಚಿಹ್ನೆಗಳು ಮತ್ತೆ ದಿಕ್ಕುಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನ ಒಳಗೊಂಡಿದೆ. ಏನು ಭೂಪಟ ಓದ್ತಕ್ಕಂತಹ ಒಂದು ಸ್ಕಿಲ್ ಅಥವಾ ಮ್ಯಾಪ್ ರೀಡಿಂಗ್ ಸ್ಕಿಲ್ ಅನ್ನೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಕಥನ ವಿಧಾನ ಇದನ್ನು ಬೋಧಿಸಲು ಹೆಚ್ಚು ಉಪಯುಕ್ತವಾಗಿದೆ. ನರೇಟಿವ್ ಮೆಥಡ್, ಕತೆ ಹೇಳೋ ಥರ, ಅಂದರೆ ನರೇಟಿವ್ ಮೆಥಡ್ ಅಂದರೆ ಗೊತ್ತಿರುತ್ತೆ ನಿಮಗೆ ಸಾಮಾನ್ಯವಾಗಿ, ಅದನ್ನು ನಾವು ಯಾವ ವಿಚಾರವನ್ನು ಬೋಧನೆ ಮಾಡೋದಕ್ಕೆ ಬಳಸ್ತೀವಿ ಅಂತ. ಸೊ ಇಲ್ಲಿ ಆಪ್ಷನ್ ಸಿ ನೋಡಿ, ಹಿಸ್ಟ್ರಿ, ಇತಿಹಾಸ. ಸೊ ಇತಿಹಾಸವನ್ನು ನಾವು ಬೋಧನೆ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಸೊ ನರೇಟಿವ್ ಮೆಥಡ್ ಅಥವಾ ಕಥನ ವಿಧಾನವನ್ನು ಬಳಸ್ತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು, ಯಾವುದು ಉತ್ತಮ ಸಮಾಜ ವಿಜ್ಞಾನ ಶಿಕ್ಷಕನ ಗುಣವಲ್ಲ? ಸೊ ವಿಚ್ ಒನ್ ಈಸ್ ನಾಟ್ ಅ ಕ್ವಾಲಿಟಿ ಆಫ್ ಅ ಗುಡ್ ಸೋಷಿಯಲ್ ಸೈನ್ಸ್ ಟೀಚರ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ, ಧರ್ಮದ ಬಗ್ಗೆ ಪಕ್ಷಪಾತದ ಅಭಿಪ್ರಾಯ. ಸೊ ಬಯಾಸ್ಡ್ ಒಪಿನಿಯನ್ ರಿಗಾರ್ಡಿಂಗ್ ರಿಲಿಜಿಯನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಅದು ಒಬ್ಬ ಶಿಕ್ಷಕನ, ಸಮಾಜ ವಿಜ್ಞಾನ ಮಾತ್ರ ಅಲ್ಲ, ಯಾವುದೇ ಶಿಕ್ಷಕರ ಒಂದು ಗುಣ ಆಗಿರೋದಿಲ್ಲ. ಸೊ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಇದನ್ನು ತೋರಿಸಲು ಗ್ಲೋಬ್ ಅತ್ಯಂತ ನಿಖರವಾದ ಬೋಧನಾ ಸಾಧನವಾಗಿದೆ. ಯಾವುದನ್ನು ತೋರಿಸೋದಕ್ಕೆ ಗ್ಲೋಬ್ ಒಂದು ಅತ್ಯಂತ ನಿಖರವಾದ ಬೋಧನಾ ಸಾಧನ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ, ಭೂಮಿಯ ಆಕಾರ ಮತ್ತೆ ಅಕ್ಷಭ್ರಮಣೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿದೆ. ಶೇಪ್ ಆಫ್ ದ ಅರ್ತ್ ಅಂಡ್ ರೊಟೇಷನ್. ಸೊ ನೆಕ್ಸ್ಟ್ 148ನೇ ಒಂದು ಪ್ರಶ್ನೆ, ಸಮಾಜ ವಿಜ್ಞಾನ ತರಗತಿಯಲ್ಲಿ ರಚನಾವಾದ ಎಂದರೆ ಡ್ಯಾಶ್, ಕನ್ಸ್ಟ್ರಕ್ಟಿವಿಸಮ್ ಇನ್ ಸೋಷಿಯಲ್ ಸೈನ್ಸ್ ಕ್ಲಾಸ್ ರೂಮ್ ಮೀನ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ, ಕಲಿಯುವವರು ಅನುಭವಗಳ ಆಧಾರದ ಮೇಲೆ ತಮ್ಮ ಜ್ಞಾನವನ್ನು ರಚಿಸಿಕೊಳ್ಳುವುದು. ಇದನ್ನ ರಚನಾವಾದ ಅಂತ ಹೇಳಿ ಕರಿತೀವಿ ಸಮಾಜ ವಿಜ್ಞಾನ ತರಗತಿಯಲ್ಲಿ. ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. 149ನೇ ಒಂದು ಪ್ರಶ್ನೆ ನೋಡಿ, ವಿದ್ಯಾರ್ಥಿಗಳಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಮೌಲ್ಯಮಾಪನ ಮಾಡಲು ಶಿಕ್ಷಕರು ಇದನ್ನು ಗಮನಿಸಬೇಕು. ಯಾವುದನ್ನು ಗಮನಿಸಬೇಕು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಬಿ ನೋಡಿ, ಇತರರ ಅಭಿಪ್ರಾಯಗಳಿಗೆ
ಅವರ ಗೌರವ ಮತ್ತು ಸಮಾನತೆ, ಇತರರ ಅಭಿಪ್ರಾಯಗಳಿಗೆ ಅವರ ಗೌರವ ಮತ್ತು ಸಮಾನತೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ, NCF 2005 ಪ್ರಕಾರ ಪೌರ ನೀತಿಯನ್ನ ಸಿವಿಕ್ಸ್ ಹೀಗೆ ನಾಮಕರಣ ಮಾಡಬೇಕು ಅಂತ. ಸೊ ಮುಂಚೆ ಪೌರ ನೀತಿ ಅಂತ ಹೇಳಿ ಕರಿತಾ ಇದ್ವಿ, ಸಿವಿಕ್ಸ್ ಅಂತ ಹೇಳಿ ಕರಿತಾ ಇದ್ವಿ. ಸೊ ಇವಾಗ ಏನಂತ ಹೇಳಿ ಕರಿತೀವಿ? ಆಪ್ಷನ್ ಬಿ, ಸಾಮಾಜಿಕ ಮತ್ತು ರಾಜಕೀಯ ಜೀವನ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫ್ ಅಥವಾ ಪೊಲಿಟಿಕಲ್ ಲೈಫ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾಕ್ ಟೆಸ್ಟ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.